90% ಆಫ್ ದ ಸ್ಟೂಡೆಂಟ್ಸ್ ಈ ಒಂದು ಕ್ವಶನ್ ಇಂದ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡೋದನ್ನ ಮಿಸ್ ಮಾಡ್ತಾರೆ. ಕ್ವಶನ್ ಏನಂದ್ರೆ, ಇಫ್ ಅ ರಿಲೇಷನ್ ಆರ್ ಆನ್ ದ ಸೆಟ್ 1 2 3 ಬಿ ಡಿಫೈನ್ಡ್ ಬೈ ಆರ್ ಈಕ್ವಲ್ ಟು 1, 2 ದೆನ್ ಆರ್ ಎಸ್. ಸೊ ರಿಲೇಷನ್ ನೋಡಿದ ತಕ್ಷಣನೇ ಸ್ಟೂಡೆಂಟ್ಸ್ ಇದರ ಆನ್ಸರ್ ಆಪ್ಷನ್ ಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ರಿಲೇಷನ್ ಅಲ್ಲಿ 1, 1 2, 2 3, 3 ಪ್ರೆಸೆಂಟ್ ಇಲ್ಲ, ಸೊ ಹಾಗಾಗಿ ರಿಫ್ಲೆಕ್ಸಿವ್ ಆಗಲ್ಲ. ಅಂಡ್ 1, 2 ಗೆ ಕರೆಸ್ಪಾಂಡ್ ಆಗಿ 2, 1 ಇಲ್ಲ, ಸೊ ಹಾಗಾಗಿ ಸಿಮೆಟ್ರಿಕ್ ಆಗಲ್ಲ. ಅಂಡ್ 1, 2 ಗೆ ಕರೆಸ್ಪಾಂಡ್ ಆಗಿ ಸೆಕೆಂಡ್ ಆರ್ಡರ್ ಪೇರ್ 2, ಸಮಥಿಂಗ್ ಸಿಗೋದಿಲ್ಲ, ಸೊ ಹಾಗಾಗಿ ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ರಿಲೇಷನ್ ನಾಟ್ ಟ್ರಾನ್ಸಿಟಿವ್ ಆಗ್ಬೇಕಾಗಿತ್ತು ಅಂದ್ರೆ ಕಂಡೀಷನ್ ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ಬಟ್ ಎ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ಕಂಡೀಷನ್ ಇದ್ದಾಗ ನಾನು ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ಬಟ್ ನನಗೆ ಈ ಸೆಕೆಂಡ್ ಪೇರೆ ಸಿಗದೆ ಇದ್ದಾಗ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ ರಿಲೇಷನ್ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಈ ರಿಲೇಷನ್ ಆಕ್ಚುಯಲ್ ಆಗಿ ಏನಾಗುತ್ತೆ, ಟ್ರಾನ್ಸಿಟಿವ್. ಸೊ ನಿಮ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಸೊ ಇದೇ ತರ ಕನ್ಫ್ಯೂಷನ್ಸ್ ಗಳನ್ನ ದೂರ ಮಾಡ್ಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ಸಬ್ ಜೊತೆಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.